ಅವರಿಗೆ ಒಂದು ಟೈಟಲ್ ಇದೆ, ಚುಂಚೋಳಿ MP ಅಂತ. ಅಂದರೆ ಒಂದು ರೈಲು ಬಿಡೋಕ್ಕೆ ನಿಮಗೆ 5 ವರ್ಷ ಬೇಕಾಗಿತ್ತು. BJP ಪಾರ್ಟಿ ಅಂತಂದ್ರೇ ಅದು ಭ್ರಷ್ಟಾಚಾರವನ್ನು ಪೋಷಿಸ್ತಕ್ಕಂಥ ಪಾರ್ಟಿ. ಮೊದಲನೇದಾಗಿ ಸರ್, ಇಲ್ಲಿ ಅಭಿವೃದ್ಧಿ ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಈಗ. ಯಾಕಂದರೆ ಉಮೇಶ್ ಜಾಧವ್ ಅವರು ಅದೊಂದು ಕುದುರೆ ವ್ಯಾಪಾರದಲ್ಲಿ ಮಾರಾಟದಂಥ ಒಂದು ಕುದುರೆ ಅಂತಲೇ ತಿಳ್ಕೊಂಬಿಟ್ಟಿದ್ದಾರೆ. ಹಣಕ್ಕಾಗಿ ಸೇಲಾದಂಥ ಒಬ್ಬ ವ್ಯಕ್ತಿ ಜನರಿಗೆ ಯಾವ ಕೆಲಸ ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಜನರ ಹತ್ರನೇ ಬಂದ ಇಲ್ಲ ಅವರು. 5 ವರ್ಷ MP ಇದ್ದರೂ ಅವರಿಗೆ ಒಂದು ಟೈಟಲ್ ಇದೆ, ಚುಂಚೋಳಿ MP ಅಂಥೇಳಿ. ಯಾವ ಕ್ಷೇತ್ರಕ್ಕೂ ಭೇಟಿಯಾಗಿಲ್ಲ, ಯಾವ ತಾಲೂಕಕ್ಕೂ ಭೇಟಿಯಾಗಿಲ್ಲ, ಜನಸ್ಪಂದನೆ ಮಾಡಿಲ್ಲ, ಜನರ ಸಮಸ್ಯೆಗಳು ಕೇಳಿಲ್ಲ. ಕಲಬುರಗಿಗೆ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಪ್ರಜ್ಞೆ ಇಲ್ಲ. ಹಾಗಾಗಿ ಎಷ್ಟೋ ಕಡೆ ಅವರನ್ನು ಗೆರವು ಹಾಕಿದ್ದಾರೆ. ಇದೇ ವಾಡಿ ಒಳಗಡೆ, ಚಿತ್ತಾಪುರ ಕಡೆ, ಆಳಂದ ಬೇರೆ ಬೇರೆ ಕಡೆ ಹೋದಲ್ಲೆಲ್ಲ. ಈಗ ನಮ್ಮ ಸೇಡಮ್ಮು, ಜವ್ರಿಗೆ, ಎಷ್ಟೋ ಕಡೆ ನಮ್ಮ ಯುವ ಜನರು ಅವ್ರಿಗೆ ಉದ್ಯೋಗ ಕೇಳಿ ಗೆರವು ಹಾಕಿದ್ದಾರೆ. ಯಾಕಂದರೆ ಇವರು ಕೂಡ ಅವರ ಮೋದಿ ಸರ್ಕಾರದ ಸುಳ್ಳು ನೀತಿಯನ್ನು ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ನಾನು ನಿಮಗೆ 1 ಲಕ್ಷ ನನಗೆ ಓಟ್ಗಳನ್ನು ಕೊಟ್ಟರೆ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂತೇಳಿ ಇದೇ ಜವರ್ಗಿಯಲ್ಲಿ ಅವರು ಭಾಷಣ ಮಾಡಿ ಹೋಗ್ತಾರೆ. ಇಲ್ಲಿವರೆಗೂ ಕೂಡ ಮತ್ತೆ ಜವರ್ಗಿಗೆ ಹೋಗಿ ವಿಸಿಟ್ ಮಾಡಲ್ಲ ಅವರು. ಹಾಗಾಗಿ 1 ಲಕ್ಷ ಉದ್ಯೋಗ ಸೃಷ್ಟಿನೂ ಇಲ್ಲ, IT ಪಾರ್ಕು ಇಲ್ಲ. ಒಂದು ರೀಸೆಂಟಾಗಿ ನಾವು ಪೇಪರ್ನಲ್ಲಿ ನೋಡಿದ್ವಿ, ಮಾರ್ಚ್ 9ಕ್ಕೆ ನಾವು ಭಾರತ್ ರೈಲನ್ನು ಜಾರಿ ತರ್ತಾಯಿದ್ದೀವಿ ಅಂಥೇಳಿ. ಅಂದರೆ ಒಂದು ರೈಲು ಬಿಡೋಕ್ಕೆ ನಿಮಗೆ 5 ವರ್ಷ ಬೇಕಾಯ್ತಾ? ಈ ರೀತಿ ರೈಲುಗಳನ್ನೇ ಬಿಡ್ತಾ ಜನರಿಗೆ ಮಂಕು ಬುದ್ಧಿ ಎರಚಿ ಚುನಾವಣೆಯಲ್ಲಿ ಗೆದ್ದಿರೋದು ಬಿಟ್ಟರೆ ಯಾವುದೇ ರೀತಿಯ ಕೆಲಸಗಳು, ಅಭಿವೃದ್ಧಿಗಳು MP ಎಲೆಕ್ಷನ್ ಆದಮೇಲೆ ಯಾವುದೇ ರೀತಿ 5 ವರ್ಷದಲ್ಲಿ 0 ಇದೆ ಸರ್. ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ ಇನ್ನೂ ಅವ್ರು ಬಂದಮೇಲೆ. ಕನ್ನಡರಿಗೆ BJP ಸರ್ಕಾರದಿಂದ ಫಸ್ಟ್ ಆಫ್ ಆಲ್ ಭಾಳ ಅನ್ಯಾಯ ಆಗಿದೆ ಸರ್. ಇತ್ತೀಚೆಗೆ ಫೆಬ್ರವರಿ 7ನೇ ತಾರೀಕು ಇಲ್ಲಿನ ರಾಜ್ಯ ಸರ್ಕಾರ, ಇತ್ತೀಚೆಗೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಗೆದ್ದಂಥ ಸರ್ಕಾರ, ನಮ್ಮ ಪಾಲಿನ ಟ್ಯಾಕ್ಸ್ ನಮಗೆ ಕೊಡಿ ಅಂತ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ. ಅದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಆಯಿತು. ಜನಸಾಮಾನ್ಯರು ಕೂಡ ಧ್ವನಿಗೂಡಿಸಿದ್ರು. ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟಗಳು ಕೂಡ ಆಗಿದ್ದಾವೆ. ಯಾಕಂದರೆ ನಾವು ಕಟ್ಟಿರೋ ಟ್ಯಾಕ್ಸನ್ನು ತೊಗೊಳ್ತೀರಾ, ನಮಗೆ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನೀವು ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡಲ್ಲ ಅಂತಂದರೆ ಇದು ಒಂದು ದೊಡ್ಡ ದ್ರೋಹ. ಇದು ಕರ್ನಾಟಕಕ್ಕೆ ಮಾಡ್ತಾರಂಥ ಒಂದು ದೊಡ್ಡ ದ್ರೋಹ. BJP ಪಾರ್ಟಿ ಅಂತಂದ್ರೇ ಅದು ಭ್ರಷ್ಟಾಚಾರವನ್ನು ಪೋಷಿಸ್ತಕ್ಕಂಥ ಪಾರ್ಟಿ, ಅತ್ಯಾಚಾರಿಗಳನ್ನು ಹೊಂದಿರತಕ್ಕಂಥ ಪಾರ್ಟಿ. ಈಗ ಅದರಲ್ಲಿಂದ ನಾವು ನ್ಯಾಯವನ್ನು ನಿರೀಕ್ಷಿಸ್ಲಿಕ್ಕಾಗಲ್ಲ. ಯಾಕಂದರೆ ಕುಸ್ತಿಪಟುಗಳ ಮೇಲೆ ಅನ್ಯಾಯ ಮಾಡಿದವ್ರು ಯಾರು? ಅವ್ರದ್ದೇ ಪಕ್ಷದವರು. ಈ ಕುಸ್ತಿಪಟುಗಳು ನ್ಯಾಯಕ್ಕಾಗಿ ಬೀದಿ ಮೇಲೆ ನಿಂತ್ಕೊಂಡು ಹೋರಾಟ ಮಾಡಿದರು. ಆ ಮಹಿಳೆಯರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ರು. ಕೊನೆಗೆ ಮತ್ತೆ ಕುಸ್ತಿಪಟುವಿನ ಇದೇ ಅಧ್ಯಕ್ಷ ಸ್ಥಾನಕ್ಕೆ ಅವ್ರದ್ದೇ ಆದಂಥ ಒಬ್ಬ ಮನುಷ್ಯನನ್ನೇ ಅವ್ರು ನೇಮಕ ಮಾಡ್ತಾರೆ. ಆವಾಗ ಸಾಕ್ಷಿ ಅವರು ತಮ್ಮ ಶೂಸ್ಗಳನ್ನು ಇಟ್ಟು ಪ್ರೆಸ್ ಮೀಟ್ ಮಾಡಿ ನಾನು ಬಿಡ್ತಾ ಇದ್ದೀನಿ ಕುಸ್ತಿ ಇಲ್ಲಿಂದ ಅಂಥೇಳಿ. ಅಂದರೆ ಮಹಿಳೆಯರು ಸಾಧನೆ ಮಾಡ್ತಕ್ಕಂತಹ ಒಂದು ನಾಡಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ, ಅಂದರೆ ಕುಸ್ತಿಪಟು ಅಂತಂದರೆ ಸಾಮಾನ್ಯವಾದ ಅಲ್ಲ, ಅದು ದೊಡ್ಡ ಸಾಧನೆ. ಅದು ಅಂತಹ ಒಬ್ಬ ಮಹಿಳೆಗೆ ಅನ್ಯಾಯ ಇದೆ ಅಂತಂದ್ರೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ನಮ್ಮ ಪ್ರಧಾನಿಗಳಿಗೆ. ಯಾಕಂದರೆ ಅವರು ನವಿಲಿಗಳಿಗೆ ಕಾಳಾಕೋದ್ರಲ್ಲಿ ಬ್ಯುಸಿ ಇರ್ತಾರೆ, ಫೋಟೋ ಶೂಟಲ್ಲಿ ಬ್ಯುಸಿ ಇರ್ತಾರೆ. ಜೊತೆಗೆ ದಿನಕ್ಕೆ 2 3 ಡ್ರೆಸ್ ಚೇಂಜ್ ಮಾಡ್ಕೊಂಡು ಫೋಟೋ ಶೂಟಲ್ಲೇ ಬ್ಯುಸಿ ಇರ್ತಕ್ಕಂಥ ಪ್ರಧಾನಿ ನಾವು ಕಂಡಿರ್ತಕ್ಕಂಥದ್ದು ನಮ್ಮ ಭಾರತದ ಇತಿಹಾಸದಲ್ಲಿ. ಅಂದರೆ ಯಾವ ಪ್ರಧಾನಿನೂ ಈ ರೀತಿಯಾದಂಥ ಒಂದು ಕೆಲಸ ಮಾಡಿಲ್ಲ. ವಾಜಪೇಯಿ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ, PV ನರಸಿಂಹಮೂರ್ತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕೆಲಸಗಳಾಗಿದ್ದಾವೆ. ಆದರೆ ನರೇಂದ್ರ ಮೋದಿ ಬಂದ ಮೇಲೆ ಯಾವುದೇ ರೀತಿ ಕೆಲಸಗಳು ಆಗಿಲ್ಲ. ಇತ್ತೀಚೆಗೆ ನಾವು ಮಣಿಪುರ ಘಟನೆ ನೋಡ್ಬೋದು. ಅಲ್ಲಿಯೂ ಕೂಡ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಎಷ್ಟು ಕ್ರೂರ ಕೃತ್ಯ ಅದು ಅಂತಂದರೆ, ಹೆಣ್ಮಕ್ಳನ್ನು ಬೆತ್ತಲೆ ಮಾಡ್ಕೊಂಡು ಬಂದು ಅತ್ಯಾಚಾರ ಮಾಡ್ತಕ್ಕಂಥದ್ದು ಇಷ್ಟು ಕ್ರೂರ. ಅದು ಮಾಡಿದವ್ರು ಯಾರು? ಅದು RSSನ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು. BJP RSSನ ಕೂಸು. ಹಾಗಾಗಿ ತಮ್ಮದೇ ಸಂಘ ಪರಿವಾರದವರು ಮಾಡಿರ್ತಕ್ಕಂಥ ಅತ್ಯಾಚಾರದ ವಿರುದ್ಧನೂ ಧ್ವನಿ ಎತ್ತಲಿಲ್ಲ, ಅದಕ್ಕೆ ನ್ಯಾಯ ಕೂಡ ಕೊಡಿಸ್ಲಿಲ್ಲ. ಸೊ ಇಂಥ ಸಾಕಷ್ಟು ಹತ್ರಾಸ್ ಪ್ರಕರಣ ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರದ ಮಹಿಳೆ ಮನೆಗೆ ಹೋಗಿ ಮಾತಾಡೋಕ್ಕೆ ಅವಕಾಶ ಇರಲಾರ್ದಷ್ಟು ಬಿಗಿ ಬಂದೋಬಸ್ತು ಅವರನ್ನು ಕಾಪಾಡಲಿಕ್ಕೆ. ಹಾಗಾಗಿ ಅತ್ಯಾಚಾರಿಗಳನ್ನು ಕಾಪಾಡಲಿಕ್ಕೆ ಈ BJP ಪಾರ್ಟಿ ಇರೋದು ಸರ್. ಮಹಿಳಾ ಪರವಾಗಿ ಬೇಟಿ ಬಚಾವೋ ಬೇಟಿ ಪಡಾವೋ ಏನೂ ಇಲ್ಲ. ಬೇಟಿಯನ್ನು ಬಚಾವ್ ಮಾಡಲಾರ್ದೆ, ಬೇಟಿಯನ್ನು ಓದಲಿಕ್ಕೆ ಬಿಡಲಾರ್ದೆ, ಈಗ ಅಕ್ಷರವನ್ನು ಕೂಡ NEP ಜಾರಿಗೆ ಮಾಡೋದ್ರ ಮೂಲಕ ಅಕ್ಷರವನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಸುಳ್ಳು ಯೋಜನೆ. ಹೌದು, ಈಗ ಯಾರು ಪ್ರಶ್ನೆ ಮಾಡ್ತಾರಲ್ಲ, ಆ ಪ್ರಶ್ನೆ ಮಾಡೋರನ್ನು ಬಾಯಿ ಮುಚ್ಚೋಕ್ಕೋಸ್ಕರ ಅವರು ದೊಡ್ಡ ಷಡ್ಯಂತ್ರನೇ ಮಾಡ್ತಾಯಿದ್ದಾರೆ.
ಆ, ಆ, ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ಐ ಟಿ ರೈಡ್ ಮಾಡೋದು, ಯಾರು ಪ್ರಶ್ನೆ ಮಾಡ್ತಾರೆ ಅವರ ಮೇಲೆ ದಾಳಿಗಳನ್ನು ಮಾಡಿಸೋದು, ಯಾರು ಪ್ರಶ್ನೆ ಮಾಡ್ತಾರೆ ಅವರನ್ನು ಹತ್ತಿಕ್ಕಲಿಕ್ಕೆ ಅವ್ರಿಗೆ ಕೊಲೆ ಬೆದರಿಕೆ ಹಾಕ್ಕೊಳ್ಳೋದು. ಯಾಕಂತಂದರೆ ನಾವು ಗಾಂಧಿಯಿಂದ ಗೌರಿ ಲಂಕೇಶ್ವರೆಗೂ ಇವರ ಸನಾತನವಾದಿಗಳು ಮಾಡ್ತಕ್ಕಂಥ ಹತ್ಯೆಗಳನ್ನು ನೋಡ್ಕೊತಾ ಬಂದಿದ್ದೀವಿ. ಸೊ ಸನಾತನವಾದಿಗಳು ಗಾಂಧಿಯನ್ನು ಇತ್ತೀಚೆಗೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಗಾಂಧಿ ಫೋಟೋವನ್ನು ಇಟ್ಕೊಂಡು ಅದಕ್ಕೆ ಶೂಟ್ ಮಾಡ್ತಕ್ಕಂಥದ್ದು. ಅವ್ರು ಯಾವ ಹಿನ್ನೆಲೆಯಿಂದ ಬಂದವರು? ಹಿಂದೂ ಪರಿಷತ್ನಿಂದ ಬಂದವರು, ಹಿಂದೂ ಮಹಾಸಭಾದಿಂದ ಬಂದವರು. ಓಪನ್ನಾಗಿ ಹೇಳ್ತಾರೆ, ನಾವು ಸಂವಿಧಾನ ಬದಲಾಯಿಸ್ತೀವಿ, ನಾವು ಸಂವಿಧಾನ ಪರ ಮಾತಾಡೋರಿಗೆ ನಿಮ್ಗೆಲ್ಲರೂ ಹತ್ತಿಡ್ತೀವಿ ಅಂಥೇಳಿ. ಅದೇ ರೀತಿ ಆನಂದ್ ತೇಲ್ತುಂಬಡೆಯವರಿಗೆ ಯಾವುದೇ ರೀಸನ್ ಇರಲಾರ್ದೆ 2 ವರ್ಷಗಳ ಕಾಲ ಆ ಮನುಷ್ಯನಿಗೆ ಜೈಲಲ್ಲಿ ಕೊಳೆಯೋ ರೀತಿ ಮಾಡಿದರು. ಯಾವುದೇ ಒಂದು ರೀಸನ್ ಇರಲಾರ್ದೆ ಒಂದು ಭಾಷಣವನ್ನು ಇಟ್ಕೊಂಡು ನಿಜ ಅಂಶನ ಹೇಳ್ತಾ ಇದ್ದಾರೆ. ಅವರು ನಿಜ ಅಂಶವನ್ನು ಒಪ್ಕೊಳ್ಳಾರ್ದಂಥ ಮನಸ್ಥಿತಿಗಳು ಈ ರೀತಿಯ ಕಾನೂನುಗಳನ್ನು ದುರುಪಯೋಗ ಮಾಡ್ಕೊಂಡು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕರ್ನಾಟಕಕ್ಕೆ ಫ್ಲಡ್ ಆದಾಗೂ ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಲಿಲ್ಲ. ಎಷ್ಟೊಂದು ಜನ ಇಲ್ಲಿ ಸಾವು ನೋವುಗೊಳಗಾದರು. ಆ ಸಂದರ್ಭದಲ್ಲೂ ಕೂಡ ಮೋದಿಯವರು ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಖರ್ಗೆ ಅವ್ರ ಕ್ಷೇತ್ರ ಅನ್ನೋಸ್ಕೋಸ್ಕರ ಮಾತ್ರ ಇಲ್ಲಿ ಬಂದು ಒಂದಿಷ್ಟು ಪ್ರಚಾರ ಮಾಡಿ ಅವರನ್ನು ಸೋಲಿಸಬೇಕು ಅಂತ ಮಾಹಿತಿ ಕೊಟ್ಟು ಹೋಗ್ತಾರೆ ಹೊರತು ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಭಾರತದ ಒಂದು ಭಾಗ ಕರ್ನಾಟಕ ಕೂಡ ಅಂತಕ್ಕಂಥ ಕಲ್ಪನೆ ಮೋದಿಯವ್ರಿಗೆ ಬಂದಿಲ್ಲ. ಹಾಗಾಗಿ ಈ ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರೆ ನಿಜವಾಗ್ಲೂ ಅಭಿವೃದ್ಧಿ ಕೆಲಸಗಳಾಗ್ತವೆ. ಹಿಂದೆ ಕೂಡ ಆಗಿದ್ದಾವೆ. ಇಲ್ಲಿ ಬುದ್ಧ ಮಂದಿರ ಅಂಥೇಳಿ ಸ್ಥಾಪನೆ ಮಾಡಿದ್ದಾರೆ. ESI ಹಾಸ್ಪಿಟಲ್ ಆಗಿದೆ, ಜಯದೇವ್ ಹೃದ್ರೋಗ ಹಾಸ್ಪಿಟಲ್ ಆಗಿದೆ. ಮೊದಲು ನಾವು ಕಲಬುರಗಿ ಭಾಗದ ಜನ ಹಾರ್ಟ್ ಸಮಸ್ಯೆ ಬಂದಾಗ ನಾವೆಲ್ಲರೂ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆದರೆ ಈಗ ಇಲ್ಲೇ ನಾವು ಆ ಟ್ರೀಟ್ಮೆಂಟನ್ನು ತೊಗೊಳ್ತಕ್ಕಂಥ ಸೌಲಭ್ಯವನ್ನು ಸಿಕ್ಕಿದೆ. ಜೊತೆಗೆ ಸೆಂಟ್ರಲ್ ಯೂನಿವರ್ಸಿಟಿ ನಮಗೆ ಫಸ್ಟ್ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂದಾಗ JNU ನೆನಪಾಗುತ್ತೆ. ಸೊ ಅದೇ ರೀತಿಯ ಒಂದು ವಿಶ್ವವಿದ್ಯಾಲಯ ಇಲ್ಲಿ ಆಗಿ ಸಾಮಾನ್ಯ ಜನರಿಗೆ, ಬಡ ಜನರಿಗೆ ಶಿಕ್ಷಣ ಸಿಗಲಿ, ಕಡಿಮೆ ಫೀಸ್ನಲ್ಲಿ ಅವ್ರು ಓದಲಿ, ಆಮೇಲೆ 8 ಲಕ್ಷದವರೆಗೂ ಇನ್ಕಮ್ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ಯಾವುದೇ ರೀತಿ ಫೀಸ್ ಇರಲಾರ್ದೆ ಫ್ರೀ ತೊಗೊಳ್ಬೇಕು ಅಂತಕ್ಕಂಥ ಒಂದು ಸಿಸ್ಟಮ್ ಇದೆ. ಅಂತಹ ಯೋಜನೆಯನ್ನು ಈ ಕಲಬುರಗಿ ಭಾಗಕ್ಕೆ ತಂದಿದ್ದಾರೆ. ಸಾಕಷ್ಟು ಡೆವಲಪ್ಮೆಂಟ್ ಆಗಿದ್ದಾವೆ. ಕಲಬುರಗಿ ಬೆಂಗಳೂರು ರೈಲುಗಳನ್ನು ತಂದಿದ್ದಾರೆ. ಹಾಗಾಗಿ ಅವ್ರು ಬಂದ್ರೇ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಮಾತಾಡ್ತಾರೆ.